ಒಳ್ಳೇದಾಯ್ತು. ಶ್ರೀಕೃಷ್ಣ, ಈಗಿನ ಕಾಲದಲ್ಲಿ ಒಳ್ಳೆ ಅಳಿಯ ಮತ್ತೆ ಸಂಸ್ಕಾರ ಇರೋಂಥ ಸೊಸೆ ಸಿಗೋದು ತುಂಬಾನೇ ಕಷ್ಟ. ಮತ್ತ ನನ್ನ ಕೃಷ್ಣನ್ ದಯೆಯಿಂದ ನನಗಿಬ್ರು ಚಿನ್ನದಂತವರೇ ಸಿಕ್ಕಿದ್ದಾರೆ, ಸಾಕು. ಆದ್ರೆ ಆ ನಮ್ ದೊಡ್ಡ ಸೊಸೆ ಮೋನಿಕಾಗೆ ಸ್ವಲ್ಪ ಒಳ್ಳೆ ಬುದ್ಧಿ ಇದ್ದಿದ್ರೆ ಸಾಕಾಗ್ತಿತ್ತು. ಏನಮ್ಮ ಎಲ್ಲ ಎತ್ತಿಟ್ಕೊಂಡ್ಯಾ? ಹಾ. ಇದನ್ನು ಅದರಲ್ಲಿ ಇಟ್ಬಿಡಮ್ಮ. ಹೊರಡೋಣ ಅದ್ಕೆ? ಅಯ್ಯೋ, ನಮ್ ಸೂರಜ್ ಮದ್ವೆ ಆಗ್ತಿದೆ ಅಂತ ಗೊತ್ತಿದ್ದಿದ್ರೆ ನಾನು ಅವತ್ತೇ ಮನೆಗೆ ಹೊರಟ್ಬಿಡ್ತಿದ್ದೆ ಗೊತ್ತಾ. ಅಯ್ಯೋ, ನನ್ನ ಹೊಸ ಸೊಸೆ ನೋಡಕ್ಕೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ಇವಾಗ ಅವಳೊಬ್ಳೇ ಇರೋದಲ್ವಾ, ನನ್ನ ಸೇವೆ ಮಾಡಕ್ಕೆ, ನನ್ನ ಕೈ ಕಾಲು ಒತ್ತಕ್ಕೆಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ನನಗೆ ಟೈಮಿಗೆ ಕರೆಕ್ಟಾಗಿ ಮಾತ್ರೆಗಳು ಕೊಡ್ತಾಳೆ, ನನ್ನ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಳೆ, ಕೈ ಕಾಲು ಒತ್ತುತ್ತಾಳೆ. ಸಾಕು, ಇದೇ ತಾನೇ ಅದೃಷ್ಟ ಅಂದ್ರೆ, ಒಳ್ಳೆ ಸೊಸೆ ಮನೆಗೆ ಬರೋದು. ಹಾ, ಇಷ್ಟವಾದ ಸೊಸೆ. ಹಾ, ಇನ್ನೇನು ಮತ್ತೆ, ಅವಳು ನನಗಿಷ್ಟ ಆಗಿರೋ ಸೊಸೆನೆ. ಆ ಆ ತುಂಬಾ ವಟ ವಟ ಅಂತ ಮಾತಾಡ್ತಾಳೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಅವಳ ಮನ್ಸು ತುಂಬಾ ಒಳ್ಳೇದು. ಸಣ್ಣೋಳಿದ್ದಾಗಿಂದ ನೋಡಿದೀನಿ, ಇವಳೊಬ್ಳೇ ಇರೋದು ನಮ್ ಸೂರಜ್ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋದು. ನೀವೇ ನೋಡ್ತೀರಿ ಭಾವ, ಈ ಮದ್ವೆಯಿಂದ ನಮ್ ಸೂರಜ್ ಬ್ರಹ್ಮಚರ್ಯನ ಮುರಿತಾನೆ. ಇದೇ ಮದ್ವೆ ಅವನ ಹಣೆ ಬರನ ಬದಲಾಯಿಸುತ್ತೆ, ನೀವು ನೋಡ್ತಾ ಇರಿ. ಹೇಗೆ ಹೇಳಲಿ ಅದಕ್ಕೆ, ಸೊಸೆಯಿಂದ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಸೊಸೆ ಎಲ್ಲ ಬಿಟ್ಟು ಮನೆಯಿಂದ ಹೊರಟು ಹೋದ್ಲು ಅಂತ.